Hello guys, welcome back to my channel Bindu Vlogs. ಇವತ್ತಿನ ವಿಡಿಯೋನಲ್ಲಿ ಸಿಂಪಲ್ ಆಗಿ ಒಂದು ಈವ್ನಿಂಗ್ ಟೀ ಟೈಮ್ ಸ್ನಾಕ್ಸ್ ಹೆಂಗ್ ಮಾಡೋದು ಅಂತ ನೋಡೋಣ. ಇವಾಗ ಇಂಗ್ರೀಡಿಯೆಂಟ್ಸ್ ಏನಂತ ನೋಡೋಣ. ಚಿಲ್ಲಿ ಫ್ಲೇಕ್ಸ್, 1 ಟೇಬಲ್ ಸ್ಪೂನ್ ಗರಂ ಮಸಾಲ, 1 ಟೇಬಲ್ ಸ್ಪೂನ್ ಧನಿಯಾ ಪೌಡರ್, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಕಪ್ ಮೈದಾ ಹಿಟ್ಟು, 3 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಮತ್ತು ಕಡಲೆಪುರಿನ ನಾನು ಆಲ್ರೆಡಿ ನೆನೆಸಿದ್ದೀನಿ. ಆಮೇಲೆ ಎಣ್ಣೆ. ಇದಿಷ್ಟು ಇವತ್ತಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್. ಇವಾಗ ಇದು ನೆಂದಿದೆ, ಇದು ನೀರಿಂದ ಆಚೆ ತೆಗೆದಿಟ್ಕೊಳ್ಳೋಣ. ಆಫ್ ಮಾಡಿ. ಈಗ ಕಡಲೆಪುರಿನ ತರ್ತರಿಯಾಗಿ ಗ್ರೈಂಡ್ ಮಾಡಬೇಕು. ಇವಾಗ ಗ್ರೈಂಡ್ ಮಾಡಿದ್ದಾಯಿತು. ಇದಕ್ಕೆ ಇಂಗ್ರೀಡಿಯೆಂಟ್ಸ್ನೆಲ್ಲ ಆ್ಯಡ್ ಮಾಡೋಣ. ನೀಟಾಗಿ ಎಲ್ಲದನ್ನು ಮಿಕ್ಸ್ ಮಾಡೋಣ. ಇವಾಗ ಹಿಟ್ಟು ರೆಡಿ ಆಗಿದೆ. ಈ ಕನ್ಸಿಸ್ಟೆನ್ಸಿನಲ್ಲಿ ಇರಬೇಕು, ಚಪಾತಿ ಹಿಟ್ಟಿನ ಹದದಲ್ಲಿ ಇರಬೇಕು ಹಿಟ್ಟು. ಈಗ ಇದನ್ನು ಉದ್ದುದ್ದಕ್ಕೆ ಸ್ಟಿಕ್ಸ್ ಆಗಿ ಮಾಡ್ಕೊಬೇಕು. ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಸ್ಟಿಕ್ಸ್ ಥರ ಮಾಡ್ಕೊಳ್ಳಿ. ಈಗ ಪೂರ್ತಿ ಹಿಟ್ಟಲ್ಲಿ ನಾನು ಇದೇ ಥರ ಸ್ಟಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ಟಿಕ್ಸ್ ಎಲ್ಲ ರೆಡಿ ಇದೆ. ಈಗ ಎಣ್ಣೆನ ಕಾಯಕ್ಕಿಡೋಣ. ಈಗ ಎಣ್ಣೆ ಕಾದಿದೆ. ಈ ಸ್ಟಿಕ್ಸ್ನ ಒಂದೊಂದಾಗಿ ಎಣ್ಣೆಗೆ ಬಿಟ್ಕೊಳ್ಳೋಣ. ಇದನ್ನು ಗೋಲ್ಡನ್ ಬ್ರೌನ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಈಗ ಇದು ಫ್ರೈ ಆಗಿದೆ. ಎಣ್ಣೆಯಿಂದ ಆಚೆ ತೆಕ್ಕೊಳ್ಳೋಣ. ರುಚಿಯಾದ ಈವ್ನಿಂಗ್ ಸ್ನ್ಯಾಕ್ಸ್ ರೆಡಿ. ಈಗ ಟೇಸ್ಟ್ ಹೆಂಗಿದೆ ಅಂತ ನಮ್ಮಮ್ಮನ ನನ್ನ ತಮ್ಮನ ಕೇಳೋಣ. ಟೇಸ್ಟ್ ಹೆಂಗಿದೆ ಅಂತ ಹೇಳ್ರಿ ತಿಂದ್ಬಿಟ್ಟು. ಟೊಮೆಟೊ ಕೆಚಪ್ಗೆ ಇದು ಅಂತ ತಿಂತೀನಿ. ಚೆನ್ನಾಗಿದೆ. ಮೇಲ್ಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟ್ ಆಗಿ ಚೆನ್ನಾಗಿದೆ. ಸ್ಪೈಸ್ ಸಾಫ್ಟ್ ಜೊತೆ ಚೆನ್ನಾಗಿದೆ ತಿನ್ನೋಕ್ಕೆ. ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ. ಹೆಂಗ್ ಬಂದಿತ್ತು ಅಂತ ಕಮೆಂಟ್ ಮಾಡಿ.